ಕೊನೆಗೂ ಒಂದು ಆರೋಪ ಇತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಗೆ ಅವಕಾಶ ಕೊಡ್ತಾ ಇಲ್ಲ, ಟೈಮ್ ಕೊಡ್ತಾ ಇಲ್ಲ ಅಂತೇಳಿ. ಇವತ್ತು ಅದು ಕೂಡಿ ಬಂದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾದರು. ಬಹಳ ಮುಖ್ಯವಾಗಿ ಬರ ಪರಿಹಾರ ಮತ್ತು ಕೇಂದ್ರದ ಸಹಭಾಗಿತ್ವದಲ್ಲಿ ನಡೆಯಬೇಕಾದಂಥ ನೀರಾವರಿ ಯೋಜನೆ ಮತ್ತು GST ಹಣದ ಬಗ್ಗೆ ಮಾತನಾಡಿದ್ರಂತೆ. ಏನು ನಡೆಯಿತು ಇವತ್ತಿನ ಮೀಟಿಂಗ್ನಲ್ಲಿ ಬನ್ನಿ ನೋಡಿ. ಇಂದು ಸಿಎಂ ಸಿದ್ದರಾಮಯ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯನ್ನ ನವದೆಹಲಿಯಲ್ಲಿ ಭೇಟಿ ಮಾಡಿ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಸಿದ್ರು. 5 ವಿಷಯಗಳನ್ನ ಮುಂದಿಟ್ಟುಕೊಂಡು ಪ್ರಧಾನಿ ಭೇಟಿಯಾದ ಸಿಎಂ ಸಿದ್ದರಾಮಯ್ಯ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ರಾಜ್ಯ ಎದುರಿಸುತ್ತಿರೋ ಬರ ಎದುರಿಸಲು ಪರಿಹಾರ, ಕೇಂದ್ರ ಸಹಭಾಗಿತ್ವದ ನೀರಾವರಿ ಯೋಜನೆಗಳಾದ ಭದ್ರಾ ಮೇಲ್ದಂಡೆ, ಮೇಕೆದಾಟು, ಮಹಾದಾಯಿ, ನರೇಗಾ ಯೋಜನೆಗಳ ಬಗ್ಗೆ ಪ್ರಧಾನಿ ಮೋದಿ ಗಮನಕ್ಕೆ ತಂದರು. ಸಿಎಂ ಸಿದ್ದರಾಮಯ್ಯ ಮನವಿಗೆ ಪ್ರಧಾನಿ ಮೋದಿ ಪೂರಕವಾಗಿ ಸ್ಪಂದಿಸಿದ್ದಾರೆ ಎನ್ನಲಾಗಿದೆ. ಓಕೆ, ಇವರಿಬ್ಬರ ನಡುವೆ ಏನು ಮಾತುಕತೆ ನಡೀತು ಬನ್ನಿ ನೋಡೋಣ. ನಂಬರ್ 1 ವಿಷಯ, ರಾಜ್ಯದಲ್ಲಿರುವ ಬರ ಪರಿಸ್ಥಿತಿ ಬಗ್ಗೆ ಸಿಎಂ ಚರ್ಚೆಯನ್ನು ಮಾಡ್ತಾರೆ. ಸೂಕ್ತ ಪರಿಹಾರ ಕೊಡೋ ಬಗ್ಗೆ ಕೇಳ್ಕೊತಾರೆ, ನೀಡುವಂತೆ ಪ್ರಧಾನಿಗೆ ಮನವಿ ಮಾಡ್ತಾರೆ. 2ನೇ ವಿಷಯ, ಬರ ಹಿನ್ನೆಲೆಯಲ್ಲಿ ನೋಡಿ ಸಿಎಂ ಮತ್ತು PM ಭೇಟಿ ವಿಷಯ, ರಾಜ್ಯದಲ್ಲಿರುವ ಬರ ಪರಿಸ್ಥಿತಿ ಬಗ್ಗೆ ಚರ್ಚೆ ಆಗುತ್ತೆ. ಸೂಕ್ತ ಪರಿಹಾರ ನೀಡುವಂತೆ ಪ್ರಧಾನಿಗೆ ಮನವಿಯನ್ನು ಮಾಡ್ತಾರೆ. ನೆಕ್ಸ್ಟ್ ಪಾಯಿಂಟ್, ಬರ ಹಿನ್ನೆಲೆ ನರೇಗಾ ಕೂಲಿ 150 ದಿನಕ್ಕೆ ನರೇಗಾ ಕೂಲಿ ಏರಿಕೆಗೆ PMಗೆ ಮನವಿ ಮಾಡ್ತಾರೆ. ಪ್ರಧಾನಿ ಮೋದಿ ಗಮನಕ್ಕೆ ಭದ್ರಾ ಮೇಲ್ದಂಡೆ ಯೋಜನೆಯನ್ನು ತರಲಾಗುತ್ತೆ. ಇನ್ನು ಕೇಂದ್ರ ಯೋಜನೆಗೆ ಪ್ರಧಾನಿ ಮೋದಿ ಗಮನಕ್ಕೆ ಭದ್ರಾ ಮೇಲ್ದಂಡ ಯೋಜನೆಯನ್ನು ಕೂಡ ತರಲಾಗುತ್ತೆ. ಕೇಂದ್ರ ಯೋಜನೆಗೆ ಅನುದಾನ ಬಿಡುಗಡೆಗೆ ಮನವಿ ಮಾಡ್ತಾರೆ. 5300 ಕೋಟಿ ಹಣ ಬಿಡುಗಡೆಗೆ ಸಿಎಂ ಒತ್ತಾಯ ಮಾಡ್ತಾರೆ. ವಿಷಯ 4 ಹೋಗ್ತಾ ಇರಿ. ಫಸ್ಟ್, ಮೇಕೆದಾಟು ಯೋಜನೆಗೆ ಅನುಮೋದನೆ ನೀಡಲು ಮನವಿಯನ್ನು ಕೂಡ ಮಾಡ್ಕೋತಾರೆ. ಬನ್ನಿ, ಮುಖ್ಯಮಂತ್ರಿ ಮಾತನಾಡಿದ್ದಾರೆ ಇದರ ಬಗ್ಗೆ. ಮಹದಾಯಿ ಬಗ್ಗೆ ಮಾತಾಡಿದ್ದು, ಮಹದಾಯಿ ಬಗ್ಗೆ ಗೆಜೆಟ್ ನೋಟಿಫಿಕೇಶನ್ ಎಲ್ಲ ಆಗಿದೆ, ಯಾವುದೇ ಅಡೆತಡೆಗಳಿಲ್ಲ. ಈಗ ಓನ್ಲಿ ಉಳಿದಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಆಗಬೇಕು. ಮಹದಾಯಿ ಬಗ್ಗೆ ಮಾತಾಡಿದ್ದು, ಮಹದಾಯಿ ಬಗ್ಗೆ ಗೆಜೆಟ್ ನೋಟಿಫಿಕೇಶನ್ ಎಲ್ಲ ಆಗಿದೆ, ಯಾವುದೇ ಅಡೆತಡೆಗಳಿಲ್ಲ. ಈಗ ಓನ್ಲಿ ಉಳಿದಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಆಗಬೇಕು.